ಬಂಧುಗಳೇ ನಮಸ್ಕಾರ. ನಾರಾಜ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ದಿನಗಳಿಂದ ನಡೆದಿರುವಂತಹ ಒಳ ಮೀಸಲಾತಿ ಹೋರಾಟದ ಕಿಚ್ಚನ್ನ ಇವತ್ತು ಬಲಗೈ ಸಮುದಾಯದ ಎಲ್ಲ ಮುಖಂಡರು ಸೇರಿಕೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂಪೂರ್ಣವಾಗಿ ಸ್ತಬ್ಧ ಮಾಡುವಂತ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನಿರೀಕ್ಷೆಗೂ ಮೀರಿ ಸುಮಾರು 2 ಲಕ್ಷಕ್ಕಿಂತಲೂ ಜಾಸ್ತಿ ಬಲಗೈ ಸಮುದಾಯದ ಎಲ್ಲ ಮುಖಂಡರು ಸೇರಿಕೊಂಡು ಇವತ್ತು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುವಂತಹ ಕೆಲಸ ಮಾಡಿದ್ದಾರೆ ಎನ್ನುವಂತ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಬಲಗೈ ಮತ್ತು ಎಡಗೈ ಮಧ್ಯೆ ನಡೆದಿರತಕ್ಕಂತಹ ಸಂಘರ್ಷಗಳಿಗೆ ಇವತ್ತು ಇಂತೆಸರಿ ಹಾಡಬೇಕಾಗಿರ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ ಅಂತಕ್ಕಂಥ ಮಾತು ಕೂಡ ಹೇಳಬಹುದಾಗಿದೆ. ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಒಂದೇ ಒಂದು ಕೂಗಿನಿಂದಾಗಿ ಬೀದರ್ನಿಂದ ಚಾಮರಾಜನಗರವರೆಗೂ ಹೊಲೆಯ ಸಮುದಾಯದ ಎಲ್ಲ ಮುಖಂಡರನ್ನ ಸೇರಿಕೊಂಡು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜನ ಎಲ್ಲಿ ನೋಡಿದಲ್ಲಿ ಜನ ಸಂಖ್ಯೆಗಳು ನೋಡಿ ದಿಗ್ಭ್ರಮೆಗೊಳಗಾದಂಥ ಪರಿಸ್ಥಿತಿ ಎದುರಾಗಿತ್ತು. ನಡೆದುಕೊಂಡೋದ್ರು ಕೂಡ ಹೋಗ್ಲಿಕ್ಕಾಗಲಿಲ್ಲ, ಅಷ್ಟು ಜನಸ್ತೋಮಗಳನ್ನ ನೆರೆದಿತ್ತು. ಆ ಒಂದು ಸಂದೇಶವನ್ನ ರಾಜ್ಯ ಸರ್ಕಾರಕ್ಕೆ ತಲುಪಿಸಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಸಭೆ ಉದ್ದೇಶಿಸಿ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಬಾರದು. ಈ ಒಂದು ಒಳ ಮೀಸಲಾತಿಯ ರೂವಾರಿಯಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿ ಸಂಪೂರ್ಣ ತಿರಸ್ಕರಿಸಬೇಕೆಂಬ ನಿಟ್ಟಿನಲ್ಲಿ ನಾಗಮೋಹನ್ ದಾಸ್ ವರದಿಯನ್ನ ಕೈಬಿಡಬೇಕು. ಯಥಾವತ್ತಾಗಿ ಹಳೆ ಪದ್ಧತಿಯನ್ನೇ ಜಾರಿಗೆ ತರಬೇಕೆಂಬ ನಿಟ್ಟಿನಲ್ಲಿ ಸ್ವಾಮೀಜಿ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಬೀದರ್ ಹಿಡ್ಕೊಂಡು ಚಾಮರಾಜ ಜಿಲ್ಲೆ ತನಕ ಬಲಗೈ ಸಮುದಾಯದ ಮುಖಂಡರು ತಮ್ಮದೇ ರೀತಿಯಲ್ಲಿ ಜಯಘೋಷಗಳನ್ನ ಹೇಳಿಕೊಂಡು ಪಾದಾರ್ಪಣೆ ಮಾಡ್ತಿರೋದು ನೋಡಿದ್ರೆ ನಿಜಕ್ಕೂ ಮೈ ರೋಮಾಂಚನ ಅಂತ ಇತ್ತು. ಬನ್ನಿ, ಹಾಗಾದ್ರೆ ನಿಮಗೆ ಸಂಪೂರ್ಣವಾಗಿ ನಮ್ಮ ನಾರಾಜ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಯಾರೆಲ್ಲ ಏನಂದ್ರು, ಹೇಗೆಲ್ಲ ಹೇಳಿದ್ರು ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ನಾವು ತೋರಿಸ್ತೀವಿ ನಮ್ಮ ನಾರಾಜ ಎಕ್ಸ್‌ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಕರ್ನಾಟಕ ಬಲಗೈ ಜಾತಿಗಳ ಮಹಾ ಒಕ್ಕೂಟದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏನು ಬೃಹತ್ ಪ್ರತಿಭಟನಾ ಸಮಾವೇಶ ಇದೆ. ಈ ಸಮಾವೇಶದಲ್ಲಿ ಇದರಿಂದ 5,000ಕ್ಕಿಂತ ಹೆಚ್ಚು ಜನ ನಾವು ಸೇರಿದೆ. ಇವತ್ತು ಈ ಒಂದು ಅವೈಜ್ಞಾನಿಕವಾದ ನಾಗಮೋಹನ್ ದಾಸ್ ವರದಿ ನಾವು ಮಾಡಬೇಕಂತಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಇವತ್ತು ನಡೀತಾ ಇರೋ ಪ್ರತಿಭಟನೆ ಸರ್ಕಾರಕ್ಕೊಂದು ಎಚ್ಚರಿಕೆ ಗಂಟೆ ಇದೆ. 2023ರಲ್ಲಿ ನೀವು ಹೇಳಿ ನಮ್ಗೆ ಇಡೀ ಬಲಗೈ ಸಮುದಾಯ ನಿಮಗೆ 100% ವೋಟಿಂಗ್ ಮಾಡಿದ್ದೇವೆ ನಾವು. ಆದರೆ ನೀವು ಇವತ್ತು ಮಾಡ್ತಿರೋದು ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿರೋದು ಖಂಡನೀಯ ಅದ. ಇವತ್ತೊಂದು ಎಚ್ಚರಿಕೆ ಇದೆ. ಯಾಕಂದರೆ
ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು 5 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದೆವು. ದೊಡ್ಡ ಪ್ರತಿಭಟನೆಯ ಸಮಾವೇಶ, ಒಂದು ಇತಿಹಾಸ ನಿರ್ಮಾಣ ಆಗಿದೆ ಇವತ್ತು. ಇದೊಂದು ಎಚ್ಚರಿಕೆ ಗಂಟೆ ಸರ್ಕಾರಕ್ಕೆ. ಅಕಸ್ಮಾತ್ 27ನೇ ತಾರೀಕು ನೀವು ಸೂಕ್ತವಾದ ಬಲಗೈ ಸಂಬಂಧಪಟ್ಟಂಗ ಜಾತಿಯವರಿಗೆ ತೀರ್ಮಾನ ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಉಳಿಸುವಂಥ ಶಕ್ತಿ ಈ ಬಲಗೈ ಸಮುದಾಯಕ್ಕೆ ಅದ ಅಂತ ಹೇಳಕ್ಕೆ ಈ ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಡ್ತಿದ್ದೆ ನಾವು. ಇದರಿಂದ ಅವಿನಾಶ್ ದೀನೆ, ಜೈ ಭೀಮ್.